ಡಿಕೆ ಶಿವಕುಮಾರ್ ಮೌನದ ಹಿಂದಿನ ಕಹಾನಿ ರಿವೀಲ್ ಆಗ್ತಾ ಇದೆ. ಸಿಎಂ ಆಗುವ ತನಕ ಪಟ್ಟದ ಬಗ್ಗೆ ಮಾತನಾಡಬಾರದು, ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಗ್ಲಿದೆ. ಡಿಕೆ ಶಿವಕುಮಾರ್ಗೆ ಸೂಚನೆಯನ್ನ ಕೊಟ್ಟಿದ್ದು ಅಜ್ಜಯ್ಯ. ಸಿಎಂ ಆಗುವ ತನಕ ಪಟ್ಟದ ಬಗ್ಗೆ ಮಾತನಾಡಬಾರದು, ಮಾತಾಡಿದ್ರೆ ಮುತ್ತು ಒಡೆದ್ರೆ ಹೋಗ್ಲಿದೆ. ಅಜ್ಜಯ್ಯ ಹೇಳಿಕೆಯನ್ನ ಸೂಚನೆಯನ್ನ ಕೊಟ್ಟಿರ್ತಾರೆ ಡಿಕೆ ಶಿವಕುಮಾರ್ಗೆ. ಅಜ್ಜಯ್ಯನ ಸೂಚನೆಯಂತೆ ಮೌನ ವಹಿಸಿರ್ತಾರೆ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಕೂಡ ಮಾತನಾಡಲ್ಲ ಅಂತ ಹೇಳ್ಬಿಟ್ಟು ಅಜ್ಜಯ್ಯನ ಸೂಚನೆ ಬೆನ್ನಲ್ಲೇ ಮೌನಕ್ಕೆ ಶರಣಾಗಿರುವಂತಹ ಡಿಕೆಶಿ ಬೆಂಬಲಿಗರಿಗೂ ಕೂಡ ಯಾವುದೇ ಹೇಳಿಕೆ ಕೊಡದಂತೆ ತಾಕೀತನ್ನ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಮೌನದ ಹಿಂದಿನ ಕಹಾನಿ ರಿವೀಲ್ ಆಗ್ತಾ ಇರುವಂತದ್ದು. ಸಿಎಂ ಆಗೋ ತನಕ ಪಟ್ಟದ ಬಗ್ಗೆ ಮಾತನಾಡಬಾರದು ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಮುತ್ತು ಒಡೆದು ಹೋಗ್ಲಿದೆ. ಡಿಕೆ ಶಿವಕುಮಾರ್ಗೆ ಸೂಚನೆ ಕೊಟ್ಟಿದ್ದು ಅಜ್ಜಯ್ಯನ ಸೂಚನೆಯಂತೆ ಮೌನ ವಹಿಸಿದಂತಹ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಆಗುವವರೆಗೂ ಕೂಡ ಮಾತನಾಡಲ್ಲ ಅಂತ ಹೇಳಿರ್ತಾರೆ. ಮಾತನಾಡಿದ್ರೆ ಮುತ್ತು ಒಡೆದು ಹೋಗ್ಲಿದೆ, ಅರ್ಥಾತ್ ಕೆಲಸ ಕೆಡಲಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಜ್ಜಯ್ಯನ ಸೂಚನೆಯ ಬೆನ್ನಲ್ಲೇ ಮೌನಕ್ಕೆ ಶರಣಾಗಿರುವಂತಹ ಡಿಕೆ ಶಿವಕುಮಾರ್ ಸಾಕಷ್ಟು ದೈವ ಭಕ್ತರು, ತುಂಬಾನೇ ಸ್ಪಿರಿಚುಯಲಿ ಲೋಕಭವನದತ್ತ ಸಿಎಂ ಸಿದ್ದರಾಮಯ್ಯ ಸರ್ಕಾರಿ ಕಾರನ್ನ ಬಿಟ್ಟು ಲೋಕಭವನಕ್ಕೆ ಹೊರಟಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ ಸಿದ್ದರಾಮಯ್ಯ. ಲೋಕಭವನದತ್ತ ಸಿಎಂ ಸಿದ್ದರಾಮಯ್ಯ ಸರ್ಕಾರಿ ಕಾರನ್ನ ಬಿಟ್ಟು ಲೋಕಭವನಕ್ಕೆ ಹೊರಟಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿರುವಂತಹ ಸಿದ್ದರಾಮಯ್ಯ ಲೋಕಭವನದತ್ತ ಸಿಎಂ ಸಿದ್ದರಾಮಯ್ಯ ಹೊರಟಿದ್ದಾರೆ. ಇದೀಗ ಸಿಎಂ ಸಿದ್ದರಾಮಯ್ಯ ಆಗಮಿಸ್ತಾ ಇರುವಂತದ್ದು ಲೋಕಭವನದತ್ತ. ಫೈನಲಿ ರಾಜೀನಾಮೆಯನ್ನ ಕೊಡೋದಕ್ಕೆ ತೆರಳುತ್ತಾ ಇದ್ದಾರೆ ಸಿದ್ದು. ಹೈಕಮಾಂಡ್ ಸೂಚನೆಯ ಮೇರೆಗೆ ಹೈಕಮಾಂಡ್ ನಿರ್ಧಾರ ಏನ್ ತೆಗೆದುಕೊಳ್ಳುತ್ತೆ ಎಲ್ಲವಕ್ಕೂ ಕೂಡ ನಾವು ಬದ್ಧರಾಗಿರ್ತೀವಿ ಅಂತ ಹೇಳ್ಬಿಟ್ಟು ಈಗ ಸಿಎಂ ಸ್ಥಾನಕ್ಕೆ ಫೈನಲ್ ಆಗಿ ರಾಜೀನಾಮೆಯನ್ನ ನೀಡಲಿದ್ದಾರೆ ಸಿದ್ದು. ಲೋಕಭವನದತ್ತ ಸಿಎಂ ಸಿದ್ದರಾಮಯ್ಯ ಹೊರಡ್ತಾ ಇದ್ದಾರೆ. ಸರ್ಕಾರಿ ಕಾರನ್ನ ಬಿಟ್ಟು ಲೋಕಭವನಕ್ಕೆ ಹೊರಟಿದ್ದಾರೆ ಸಿದ್ದು. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ ಸಿದ್ದರಾಮಯ್ಯ. ಈಗ ಆಲ್ರೆಡಿ ಹೊರಟಿದ್ದಾರೆ ಲೋಕಭವನದತ್ತ. ಸರ್ಕಾರಿ ಕಾರನ್ನ ಬಿಟ್ಟು ಲೋಕಭವನಕ್ಕೆ ಹೊರಟಿರುವಂತದ್ದು. ಒಂದ್ ಕಡೆ ಡಿಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡೋದಕ್ಕೆ ಹೊರಟಿರುವಂತದ್ದು. ಸರ್ಕಾರಿ ಕಾರನ್ನ ಬಿಟ್ಟು ಲೋಕಭವನಕ್ಕೆ ಹೊರಟಿರುವಂತಹ ಸಿದ್ದು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಲೋಕಭವನದತ್ತ ಆಗಮಿಸಲಿದ್ದಾರೆ. ಅಷ್ಟು ಸುಲಭವಾಗಿ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ಅಸಾಧ್ಯ. ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲವೇ ಇಲ್ಲ. ಹೈಕಮಾಂಡ್ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ರಾಹುಲ್ ಗಾಂಧಿಯ ಮೇಲಿಟ್ಟಿರುವಂತಹ ಅತಿಯಾದಂತಹ ಆತ್ಮವಿಶ್ವಾಸ ಸಿದ್ದರಾಮಯ್ಯರನ್ನ ಎದುರಾಕೊಳ್ಳುವಂತಹ ಒಂದು ಧೈರ್ಯವನ್ನ ಹೈಕಮಾಂಡ್ ಮಾಡೋದಿಲ್ಲ. ಅದೆಲ್ಲವೂ ಕೂಡ ನಿಜವೇ. ಬಟ್ ಸಿದ್ದರಾಮಯ್ಯ ಮನಸ್ಪೂರ್ವಕವಾಗಿ ಒಪ್ಪಿ ರಾಜೀನಾಮೆಯನ್ನ ಕೊಡ್ತಾ ಇರುವಂತದ್ದು. ಯಾಕಾಗಿ? ಒಂದೇ ಒಂದು ರೀಸನ್ ಇಂದ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು, ಅನ್ಯಾಯ ಅನ್ನುವಂತಹ ಹಣೆಪಟ್ಟಿಯನ್ನ ಕಟ್ಟಬಾರದು. 2.5 ವರ್ಷ ಅವಧಿಗಳ ಕಾಲ ಸಿಎಂ ಆಗಿ ಮುಂದುವರಿಬೇಕು ಅಂತ ಮಾತುಕತೆ ಆಗಿರುತ್ತೆ. ಅದರಂತೆ 2.5 ವರ್ಷಕ್ಕೂ ಅಧಿಕ ಅವಧಿಯವರೆಗೂ ಕೂಡ ಸಿಎಂ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಸಿದ್ದರಾಮಯ್ಯ. ನಿಯರ್ಲಿ 3 ಇಯರ್ಸ್. ಅದಾದ ಬಳಿಕವೂ ಕೂಡ ನನಗೆ ಸ್ಥಾನವನ್ನ ಬಿಟ್ಕೊಡ್ತಾ ಇಲ್ಲ, ಬಿಟ್ಕೊಡಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅನ್ಯಾಯ ಆಗಬಾರದು, ಅವರಿಗೆ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಗಾಡ್ ಮದರ್ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇಬ್ರೂ ಕೂಡ ಡಿಕೆಶಿಯ ಪರವಾಗಿ ಬ್ಯಾಟ್ ಬೀಸಿರ್ತಾರೆ, ಡಿಕೆಶಿಯ ಮೇಲೆ ಒಲವನ್ನ ತೋರಿಸಿರ್ತಾರೆ. ಅದಾದ ಬಳಿಕ ಅವರ ಸೂಚನೆಯ ಮೇರೆಗೆ ರಾಹುಲ್ ಗಾಂಧಿ ಕೊಟ್ಟಿರುವಂತಹ ಸಂದೇಶ ಸಿಎಂ ಸಿದ್ದರಾಮಯ್ಯನವರಿಗೆ ಪಟ್ಟದಿಂದ ಗೌರವಯುತವಾಗಿ ಕೆಳಗಿಳಿಬೇಕು. ಶಾಸಕರ ಬೆಂಬಲ ಇಲ್ಲಿ ಲೆಕ್ಕಕ್ಕೆ ಬರಲಿಲ್ಲ.
ಸಂಖ್ಯಾಬಲವೂ ಕೂಡ ಇಲ್ಲಿ ಲೆಕ್ಕಕ್ಕೆ ಬರಲಿಲ್ಲ. ಡಿಕೆಶಿ ಅವರು ಪಟ್ಟಕ್ಕೆ ಬೇಡ ಅಂತ ಕೂಡ ಸಿದ್ದರಾಮಯ್ಯ ಹೇಳಿರ್ತಾರೆ. ಜಿ ಪರಮೇಶ್ವರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಮುಂದಿನ ಎಲೆಕ್ಷನ್ಗೆ ತೊಂದರೆ ಆಗಬಾರದು, ಅಹಿಂದ ಮತಗಳು ಆ ಕಡೆ ಈ ಕಡೆ ಆಗಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ. ಬಟ್ ಹೈಕಮಾಂಡ್ ಫೈನಲಿ ಡಿಕೆಶಿ ಅವರನ್ನೇ ಸಿಎಂ ಪಟ್ಟದಲ್ಲಿ ಕೂರಿಸೋದು ಅನ್ನುವಂಥದ್ದು ಫಿಕ್ಸ್ ಆಗೇ ಹೋಯಿತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಲಿದ್ದಾರೆ. ಸಿದ್ದರಾಮಯ್ಯಗೆ ಆಪ್ತ ನಾಯಕರೆಲ್ಲರೂ ಕೂಡ ಸಾಥ್ ಕೊಡಲಿದ್ದಾರೆ. ಎಲ್ಲರ ಮುಖದಲ್ಲೂ ಕೂಡ ಬೇಸರ, ಸಿದ್ದರಾಮಯ್ಯ ಬಣದ ಶಾಸಕರ ಮುಖದಲ್ಲಿ. ಕೊನೆಗೂ ಕೂಡ ಸಿಎಲ್ಪಿ ಸಭೆಯನ್ನ ಮಾಡಬೇಕು, ಜಿ ಪರಮೇಶ್ವರ್ ಅವರನ್ನ ಪಟ್ಟಕ್ಕೆ ತರಬೇಕು. 40 ಶಾಸಕರ ಒಂದು ಬೆಂಬಲದ ಒಂದು ಪತ್ರ ರೆಡಿಯಾಗಿದೆ, ಸಹಿ ಹಾಕಿರುವಂತಹ ಪತ್ರ ರೆಡಿಯಾಗಿದೆ. ಏನೇನೋ ಮಾಡಿದ್ರು ಕೊನೆ ಗಳಿಗೆಯಲ್ಲೂ ಕೂಡ ಈ ಕಡೆ ಡಿಕೆಶಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು. ಏನಾಗುತ್ತೋ ಏನೋ, ಸಿಎಲ್ಪಿ ಅಂತ ಬೇರೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಸಿದ್ದರಾಮಯ್ಯ ಅದ್ಯಾವುದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲೇ ಇಲ್ಲ. ಸರಾಗವಾಗಿ ತುಂಬಾನೇ ಸುಗಮವಾಗುವಂತೆ ಹಾದಿಯನ್ನ ಮಾಡಿಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ಗೆ. ಲೋಕಭವನಕ್ಕೆ ಆಗಮಿಸಿದಂತಹ ಸಿದ್ದರಾಮಯ್ಯ ಏನು ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆಯನ್ನು ಕೂಡ ಕೊಡಲಿದ್ದಾರೆ. ಮತ್ತೊಂದು ಕಡೆ ಅಜ್ಜಯ್ಯನ ಒಂದು ಆದೇಶದಂತೆ ಡಿಕೆ ಶಿವಕುಮಾರ್ ಏನು ಕೂಡ ಮಾತನಾಡ್ತಾ ಇಲ್ಲ. ಬಿಕಾಸ್ ಹೇಳಿದ್ದಾರೆ, ಮಾತಾಡಿದ್ರೆ ಮುತ್ತು ಒಡೆದು ಹೋಯ್ತು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಅಜ್ಜಯ್ಯ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಅವರು ದೈವ ಭಕ್ತರು, ಪ್ರಾರ್ಥನೆಯನ್ನ ನಂಬುತ್ತಾರೆ. ಪ್ರಾರ್ಥನೆಯೇ ಫಲವನ್ನ ಕೊಡೋದು ಎಲ್ಲೂ ಕೂಡ ಸಾಧ್ಯ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ನಂಬುತ್ತಾರೆ.